ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಅಕ್ಕಿ ಹಿಟ್ಟಿನ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟಿಗೆ ನಾನು 1 ಕಪ್ನಷ್ಟು ಮೊಸರನ್ನ ತೊಗೊಂಡಿನಿ. ಮೊಸರು ಹುಳಿ ಆದರೂ ನಡಿತೈತಿ, ಸಪ್ಪಾದರೂ ನಡಿತೈತಿ. ಸ್ವಲ್ಪ ಹುಳಿ ಇದ್ರೆ ಚಲೋ. ನಾ ಈ ಕಪ್ಲೆ 1 ಕಪ್ನಷ್ಟು ಮೊಸರನ್ನ ತೊಗೊಂಡಿನಿ. ನೆಕ್ಸ್ಟ್ ಮೊಸರು ಸ್ಮೂತ್ ಆಗಬೇಕು. ಸೊ ಅದಕ್ಕೆ ಅದನ್ನು ವಿಸ್ಕ್ ಮಾಡ್ಕೊಳ್ಳೋಣಂತ. ಚಲೋತ್ನಂಗೆ ಕಡ್ಕೊಳ್ಳೋನು, ಮಜ್ಜಿಗೆ ಮಾಡ್ಕೋಬಾರ್ದು. ಮೊಸರನ್ನ ಸ್ವಲ್ಪ ಲಮ್ಸದು ಗಟ್ಟಿ ಇರ್ತೈತಲ್ಲ, ಸೊ ಅದನ್ನು ಸಾಫ್ಟ್ ಆಗುವಂಗೆ ಕಡ್ಕೋಬೇಕು. ಸೊ ಅದು ಗಟ್ಟಿ ಇತ್ತಂದ್ರೆ ಬಜ್ಜಿ ಟೇಸ್ಟಾಗಿ ಬರೋಂಗಿಲ್ಲ. ಸೊ ಹಾಗಾಗಿ ಒಂಚೂರು ಸ್ಮೂತ್ ಆಗಲಿ ಅಂತ ವಿಸ್ಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಯಾವ ಕಪ್ಲೆ ನಾ ಮೊಸರು ತೊಗೊಂಡಿದ್ದೆ ಅಲ್ಲ, ಅದೇ ಕಪ್ಲೆನ 1.5 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಒಂದು ಸ್ವಲ್ಪ ಜಾಸ್ತಿ ಆದರೂ ನಡಿತೈತಿ. ನೆಕ್ಸ್ಟ್ ಇದನ್ನು ಕೂಡ ಈಗ ನಾವು ಸ್ಮೂತಾಗಿ ಬೆಣ್ಣೆ ಥರ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಮೊಸರು ಸ್ವಲ್ಪ ಕಡಿಮೆ ಆಯಿತು ಅನಿಸಿದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೋರಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿರಿ, ನಾನು ಹಾಕಿದ ಕ್ವಾಂಟಿಟಿಗೆ ಕರೆಕ್ಟಾಗಿನ ಹಿಟ್ಟು ಸ್ಮೂತಾಗಿ ರೆಡಿಯಾಗಿ ಬಂದೈತೆ ನೋಡಿರಿ. 1 ಕಪ್ ಮೊಸರಿಗೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿನಿ. ಈಗ ಇದಕ್ಕೆ ನೆಕ್ಸ್ಟ್ ನಾವು ಉಳಿದಿದ್ದ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. 1 ಚಮಚದಷ್ಟು ರಫಾಗಿ ಕುಟ್ಕೊಂಡಂಥ ಕಾಳು ಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿನಿ. ಈಗ ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಇದನ್ನಿಷ್ಟೂ ನಾವೀಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮಗೆ ಬೇಕಿದ್ರೆ ಎಳ್ಳು ಕೂಡ ಹಾಕೋಬೋದು, ಆಪ್ಷನಲ್ ಐತಿ. ನಾನೇನು ಯೂಸ್ ಮಾಡತ್ತಿಲ್ಲ. ಸೊ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ ಎಣ್ಣೆ ಕಾಯಕ್ಕಿಟ್ಟೀನಿ, ಇನ್ನೊಂದು ಸೈಡ್ ಬ್ಯಾಟ್ರ್ ರೆಡಿ ಮಾಡ್ಕೊಳತ್ತೀನಿ. ಹಿಟ್ಟು ನೆನಿಬೇಕು, ಅರ್ಧ ತಾಸು ಅದು ಇಡಬೇಕು ಅನ್ನೋಂಗಿಲ್ಲ. ಹಿಟ್ಟು ರೆಡಿ ಆದ ತಕ್ಷಣ ಬಜ್ಜಿ ಬಿಟ್ಕೊಂಬಿಡ್ಬೋದು. ಸೊ ಸ್ಮೂತಾಗಿ ಚಲೋತ್ನಂಗೆ ಮಿಕ್ಸ್ ಆಗಿ ರೆಡಿ ಆಗೈತಿ ನೋಡಿರಿ. ಒಂದು ಸೈಡ್ ಎಣ್ಣೆನೂ ಚಲೋ ಕಾದೈತಿ. ಬರ್ರಿ ಬಜ್ಜಿನ ಬಿಟ್ಕೊಳ್ಳೋಣಂತ. ಸೊ ಎಣ್ಣೆ ಚಲೋತ್ನಂಗೆ ಕಾದಾಗ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಈ ಥರ ಇವನ್ನ ನಾವು ಬಜ್ಜಿ ಬಿಟ್ಕೊಳ್ಳೋಣಂತ. ಬ್ಯಾಟ್ರ್ ಸ್ಮೂತ್ ಆಗಿತ್ತಂದ್ರೆ ಬಜ್ಜಿ ನೋಡಿರಿ ಎಷ್ಟು ಚಂದ ಬಿಟ್ಕೊಂಡು ಬರ್ತಾವೆ. ಎಣ್ಣೆ ಹಿಡಿಯೋಷ್ಟು ಬಜ್ಜಿಗಳನ್ನ ಬಿಟ್ಕೊಂಡು ಆಮೇಲೆ ಬಬಲ್ಸ್ ಬರೋದೆಲ್ಲ ಕಡಿಮೆ ಆದಮೇಲೆ ಹೊಳಸಿ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಇವು ಮ್ಯಾಲಿನ ಲೇಯರ್ ಒಂದು ಕ್ರಂಚಿಯಾಗಿ ಮತ್ತು ಕಲರ್ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ಮಟನೂ ಇವನ್ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಾಗನ ಫ್ರೈ ಮಾಡ್ಕೊರಿ, ಅಂದ್ರೆ ಈಕ್ವಲ್ ಆಗಿ ಬೆಂದಿರ್ತಾವೆ. ನೀವು ಜೋರು ಉರಿ ಒಳಗನ ಬಜ್ಜಿನ ಬೇಯಿಸ್ಕೊಂಡ್ರಿ ಅಂದ್ರೆ ಮ್ಯಾಲೆ ಲಘೂನ ಕಲರ್ ಬಂದುಬಿಡ್ತಾವೆ, ಬಟ್ ಒಳಗೆ ಚಲೋತ್ನಂಗೆ ಫ್ರೈ ಆಗಿರಂಗಿಲ್ಲ. ಹಿಟ್ಟು ಹಸಿ ಇರ್ತೈತಿ. ಸೊ ಹಾಗಾಗಿ ಫ್ಲೇಮ್ನ ಕಡಿಮೆ ಇಟ್ಕೊಂಡನ ಫ್ರೈ ಮಾಡ್ಕೊರಿ. ಸೊ ನೋಡಿರಿ, ಚಲೋತ್ನಂಗೆ ಫ್ರೈ ಆಗಿ ಮ್ಯಾಲಿನ ಲೇಯರ್ ಗೋಲ್ಡನ್ ಬ್ರೌನ್ ಆಗಿ ಬಂದು ಬಜ್ಜಿ ರೆಡಿ ಆಗ್ಯಾವು. ಈಗ ಇವನ್ನ ಒಂದು ಸೈಡಿಗೆ ನಾನು ತೆಗೆದಿಟ್ಕೊಂಡೆ, ಇನ್ನೊಂದಿಷ್ಟು ಇದೇ ಥರ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸು ಅಕ್ಕಿ ಹಿಟ್ಟಿನ ಬಜ್ಜಿ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.